ಎಲ್ಲರಿಗೂ ನಮಸ್ಕಾರ. ಆರ್ಯಭಟ ಇಂಟರ್ನ್ಯಾಷನಲ್ ಸ್ಕೂಲ್ ಇದನ್ನ ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿಗಳಾದಿಯಾಗಿ ರಾತ್ರಿ 10:30 ಆದರೂ ಕೂಡ ಭಾಳ ತದೇಕ ಚಿತ್ತದಿಂದ ತಾವೆಲ್ಲ ಕಾಯ್ತಾ ಇದ್ದೀರಾ. ನಿಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು, ನಿಮ್ಮ ಮಕ್ಕಳ ಕಲೆಯನ್ನು ನೋಡಿ ಸಂತೋಷ ಪಡಲಿಕ್ಕೆ ತಾವೆಲ್ಲ ಕಾಯ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ BEO ಮದ್ದೂರು ಸನ್ಮಾನ್ಯ ಶ್ರೀ ಧನಂಜಯ್ ಅವರೇ, ಅರುಣ್ ಕುಮಾರ್ ಅವರೇ, ಡಾಕ್ಟರ್ ಸುರೇಂದ್ರ ಅವರೇ, ರವೀಶ್ ಅವರೇ, ಮತ್ತು ಸಿದ್ದೇಗೌಡ್ರವರೇ ಮತ್ತು ಪ್ರಾಂಶುಪಾಲರೇ, ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಪೋಷಕ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲರಲ್ಲೂ ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ಮತ್ತು ಕ್ಷಮೆಯನ್ನು ಕೂಡ ಕೋರ್ತೇನೆ. ಇವತ್ತು ಬೂದನೂರು ಉತ್ಸವ ಇರೋದರಿಂದ ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ. ಡಾಕ್ಟರ್ ಸುರೇಂದ್ರ ಅವರು ಭಾಳ ಅಪಾರವಾದಂಥ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ ಒಂದು ರಿಕ್ವೆಸ್ಟನ್ನು ಮಾಡಲಾಗಿ ನಾನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ಬಂದಿದ್ದೇನೆ. ಸೊ ಹಾಗಾಗಿ ಔಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಐ ಹ್ಯಾವ್ ಕಮ್ ಹಿಯರ್ ಟು ಸ್ಟ್ಯಾಂಡ್ ಬಿಫೋರ್ ಯು. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಡಾಕ್ಟರ್ ಸುರೇಂದರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಈವನ್ ಆಫ್ಟರ್ ಲೇಟ್ ಇನ್ ದಿ ಈವ್ನಿಂಗ್. ಮೊದಲನೇದಾಗಿ ನಾನು ಬಂದ ತಕ್ಷಣ ಕೇಳಿದೆ, ನಾನು ಬರೋದು 9:30 ಆಗ್ಬೋದು, ಪೇರೆಂಟ್ಸ್ ಯಾರು ಇರೋದಿಲ್ಲ, ಮಕ್ಕಳು ಯಾರು ಇರೋದಿಲ್ಲ, ಬಂದು ಯಾರಿಗೆ ನಾವು ಉದ್ಘಾಟನೆ ಮಾಡಿ ಮಾತನಾಡ್ಬೇಕಂದ್ರೆ ಡಾಕ್ಟರ್ ಸುರೇಂದ್ರ ಅವ್ರು ಹೇಳಿದರು, ಇಲ್ಲ ಸರ್ ಟಿಲ್ 12:30ವರೆಗೂ ಇರ್ತಾರೆ, ತಾವು ಬರಬೇಕು ಅಂತೇಳಿ. ಬಂದಾಗ ಭಾಳ ಖುಷಿ ಆಯಿತು ಅಂತೇಳಿದರೆ, ರಾತ್ರಿ 10:30 ಆದರೂ ಕೂಡ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಈ ಥರ ಒಂದು ಆನ್ಯುವಲ್ ಈವೆಂಟ್ ನಡೀತಾ ಇದೆ ಅಂದರೆ ಬಹುಶಃ ಅದಕ್ಕೆ ಮದ್ದೂರು KM ದೊಡ್ಡಿನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ನಿಮ್ಮಲ್ಲಿರುವಂಥ, ನಿಮ್ಮ ಮಕ್ಕಳ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಿಮ್ಮ ಮಕ್ಕಳ ಮೇಲೆ ಇಟ್ಟಿರುವಂಥ ವಾತ್ಸಲ್ಯ ಜೊತೆಗೆ ನಿರೀಕ್ಷೆಯನ್ನು ಸೂಚಿಸುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ಇದೇ ಜವಾಬ್ದಾರಿ ಇರಬೇಕಾಗತ್ತೆ. ಸೊ ಮೊದಲನೇದಾಗಿ ಆರ್ಯಭಟ ಇಂಟರ್ನ್ಯಾಷನಲ್ ಸ್ಕೂಲನ್ನು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಳ್ಳೆಯ ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಾ ಇರೋಂಥದ್ದು ಭಾಳ ಸಂತೋಷ. ಭಾಳ ಖುಷಿಯಾಗಿದ್ದು ಅಂತೇಳಿದ್ರೆ, ನಮ್ಮ ಸಿದ್ದೇಗೌಡ್ರವರು ಒಬ್ಬ ರೈತಾಪಿ ಕುಟುಂಬದಿಂದ ಬಂದು ಒಬ್ಬ ರೈತನಾಗಿ ತಮ್ಮ 3 ಮಕ್ಕಳ ಮೂಲಕ ಈ ಸಮಾಜಕ್ಕೆ ಒಂದು ಒಳ್ಳೆಯ ಅದ್ವಿತೀಯವಾದಂಥ ಕೊಡುಗೆಯನ್ನು ಕೊಡ್ತಾ ಇರೋಂಥದ್ದು ಭಾಳ ಸಂತೋಷ. ಹಾಗಾಗಿ ನಿಜವಾಗಲೂ ಕೂಡ ಡಾಕ್ಟರ್ ಸುರೇಂದ್ರವರು ನಾನು ಮಾತನಾಡಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ಎಲ್ಲೋ ಎಷ್ಟೋ ವೈದ್ಯರು, ಎಷ್ಟೋ ಡಾಕ್ಟ್ರುಗಳು ತಮ್ಮ ಕೆಲಸವನ್ನು ಮಾಡಿಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡಿಕೊಂಡು ರಾತ್ರಿ ಮನೆಗೆ ಹೋಗಿ ಆರಾಮಾಗಿದ್ದು, ಸೊ ಡಾಕ್ಟ್ರ್ ಕೆಲಸ ಮಾಡೋ ಅಂಥ ಎಷ್ಟೋ ವೈದ್ಯರು ನಾವು ನೋಡಿದ್ದೇವೆ. ಅದರ ಹೊರತಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ಒಳ್ಳೆಯ ಭಾವವನ್ನು ಇಟ್ಕೊಂಡು, ದೂರದೃಷ್ಟಿಯ ಚಿಂತನೆ ಇಟ್ಕೊಂಡು ಸೊಸೈಟಿಗೆ ಏನಾದರೂ ಕೊಡುಗೆ ಕೊಡಬೇಕನ್ನುವಂಥ ಒಂದು ನಿಷ್ಕಲ್ಮಶವಾದಂಥ ಮನೋಭಾವನ ಇಟ್ಕೊಂಡು ಭಾಳ ನಿರ್ಮಲವಾದಂಥ ಮನಸ್ಸಿರೋದ್ರಿಂದ ಇಂಥ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಡಾಕ್ಟರ್ ಸುರೇಂದ್ರ ಅವರಿಗೆ, ಅರುಣ್ ಕುಮಾರ್ ಅವರಿಗೆ ಮತ್ತು ರವೀಶ್ ಅವರಿಗೆ, ವಿಶೇಷವಾಗಿ ಅವರ ತಂದೆಯವರಾದಂಥ ಸಿದ್ದೇಗೌಡರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ವೇಳೆ ಡಾಕ್ಟರ್ ಸುರೇಂದ್ರ ಅವರು ವೈದ್ಯರಾಗಿ ಲಕ್ಷ್ಮಿ ಹಿಂದೆ ಹೋಗಿದ್ದರೆ ಇಂಥ ಶಾಲೆ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಅವರು ಸರಸ್ವತಿ ಹಿಂದೆ ಹೋಗಿರೋದ್ರಿಂದ ಇಂಥ ಶಾಲೆ ಕಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಸಮಾಜದಲ್ಲಿ ಜಾಸ್ತಿ ಜನ ಲಕ್ಷ್ಮಿ ಹಿಂದೆ ಹೋಗ್ತಾರೆ, ಸರಸ್ವತಿ ಹಿಂದೆ ಹೋಗೋದಿಲ್ಲ. ಅದು ನಮ್ಮ ಇವತ್ತಿನ ಕಂಟೆಕ್ಸ್ಟಲ್ಲಿ ನಾವು ಯೋಚನೆ ಮಾಡಿದ್ರೆ ಇದರರ್ಥ ಎಲ್ಲರೂ ಕೂಡ ನಾವು ಹೆಚ್ಚು ಒತ್ತನ್ನು ಕೊಡುವಂಥದ್ದು ಹಣವಂತರಿಗೆ, ಗುಣವಂತರಿಗಲ್ಲ. ಆದರೆ ಡಾಕ್ಟರ್ ಸುರೇಂದ್ರ ಅವರು ಸರಸ್ವತಿಯ ಹಿಂದೆ ಇರೋದರಿಂದ ಸರಸ್ವತಿ ಪುತ್ರನಾಗಿ ಒಳ್ಳೆಯ ವೈದ್ಯ ವೃತ್ತಿಯನ್ನು ಮಾಡುವುದರ ಜೊತೆಗೆ ನನ್ನಂತೆ ಮಕ್ಕಳು ಆಗಬೇಕು, ನಮ್ಮ ಸಮಾಜದಲ್ಲಿ ನಾನು ಹುಟ್ಟಿರುವಂಥ ಊರಿನಲ್ಲಿ
ನಮ್ಮ ನೆರೆಹೊರೆಯ ಗ್ರಾಮಗಳಲ್ಲಿ ನಮ್ಮಂತೆ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಅವರೂ ಕೂಡ ನನ್ನಂತೆ ಡಾಕ್ಟರ್ ಆಗಬೇಕು, ಒಬ್ಬ ಅಧಿಕಾರಿಗಳಾಗಬೇಕು ಅನ್ನುವಂಥ ಭಾವವನ್ನು ಇಟ್ಕೊಂಡಿದ್ದಾರೆ. ಅವರು ಮೊನ್ನೆ ನನಗೆ ದೂರವಾಣಿ ಕರೆಯಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾಯಿದ್ರು, ಸೊ ನೀವೇ ರೋಲ್ ಮಾಡಲ್ ಆಗಿದ್ದೀರಲ್ಲ, ನೀವೇ ಉದ್ಘಾಟನೆ ಮಾಡಿ ಮಾತನಾಡಿ ಅಂತ. ಸರ್, ನಮ್ಮ ಮಕ್ಕಳು ನಿಮ್ಮನ್ನು ಕೂಡ ನಿಮ್ಮನ್ನು ನೋಡಿ ಅಧಿಕಾರಿಗಳಾಗಬೇಕು ಅನ್ನೋದು ನನ್ನ ಆಸೆ, ಅದಕ್ಕೋಸ್ಕರ ನಿಮ್ಮಂಥವ್ರನ್ನ ಪ್ರತಿ ವರ್ಷ ನಾನು ಕರೆಸ್ತಾ ಇದ್ದೀನಿ ಅಂತ ಹೇಳಿದರು. ಇದು ಅವರಲ್ಲಿರುವಂಥ ಹೃದಯವಂತಿಕೆಯನ್ನು ಮತ್ತು ಒಳ್ಳೆಯ ಸಮಾಜದ ಬಗ್ಗೆ ಇರತಕ್ಕಂಥ ಒಳ್ಳೆಯ ಭಾವವನ್ನು ಸೂಚಿಸುತ್ತೆ. ಹಾಗಾಗಿ ನಾನು ಅವ್ರನ್ನ ಹೊಗಳ್ತಾ ಇದ್ದೀನಿ ಅಂತ ಭಾವಿಸ್ಕೋಬೇಡಿ. ಸೊ ಹಾಗಾಗಿ ನಿಜವಾದಂಥ ಒಳ್ಳೆಯ ನಿರ್ಮಲವಾದಂಥ ಮನಸ್ಥಿತಿ ಇರುವಂತಹ ಒಳ್ಳೆಯ ಆದರ್ಶ ಜೀವಿ. ಹಾಗಾಗಿ ಅವರ ತಂದೆಯವರಿಗೆ, ಅವರ ಕುಟುಂಬದವರಿಗೆ ದೇವರು ಮತ್ತಷ್ಟು ಶಕ್ತಿಯನ್ನು ಕೊಡುವ ಮೂಲಕ ಇಂಥ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರೋದ್ರಿಂದ ಅವರಿಗೆ ದೇವರು ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಮತ್ತೊಮ್ಮೆ ಅವರಿಗೆ ಹಾರೈಸ್ತೇನೆ. ಎರಡನೇದಾಗಿ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಒಳ್ಳೆಯ ಶಾಲೆ ಕಟ್ಟಿರೋ ಅಂಥದ್ದು ಭಾಳ ಸಂತೋಷ. ಯಾಕೆ ಅಂದರೆ ಒಂದು ಕಡೆ ಒಂದು ಮಾತಿದೆ, ನಾವು ಇವತ್ತು ಒಂದು ಶಾಲೆಯನ್ನು ರನ್ ಮಾಡಿದರೆ, ಇಫ್ ಯು ರನ್ ಎ ಗುಡ್ ಸ್ಕೂಲ್ ಟುಡೇ ವಿ ಕ್ಯಾನ್ ಅವಾಯ್ಡ್ 100 ಜೈಲ್ಸ್ ಟುಮಾರೋ ಅಂತೇಳಿ. ಇವತ್ತು ನಾವು ಒಂದು ಒಳ್ಳೆಯ ಶಾಲೆಯನ್ನು ಕಟ್ಟಿ ಬೆಳೆಸಿ ಆ ಶಾಲೆಯನ್ನು ನಡೆಸಿದರೆ ಮುಂದೆ 100 ಜೈಲುಗಳನ್ನು ತೆರೆಯೋದನ್ನು ಅವಾಯ್ಡ್ ಮಾಡ್ಬೋದು ಅಂತ ಅರ್ಥ. ಸೊ ಇಂಥ ಒಬ್ಬ ಚಿಂತಕ ಹೇಳಿರೋ ಅಂಥದ್ದು ನೀವು ಯೋಚನೆ ಮಾಡಬಹುದು, ಶಾಲೆಗೂ ಜೈಲಿಗೂ ಏನಪ್ಪ ಸಂಬಂಧ ಅಂಥೇಳಿ. ಒಂದು ಶಾಲೆ, ಒಳ್ಳೆಯ ಶಾಲೆ ಇದ್ದರೆ, ಮಕ್ಕಳನ್ನು ಸರಿಯಾಗಿ ಸಂಸ್ಕಾರ ಶಿಕ್ಷಣವನ್ನು ಕೊಡುವಂಥ ಶಾಲೆ ಇದ್ದರೆ, ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಶಾಲೆ ಇದ್ದರೆ, ಓವರಾಲ್ ಕಾಂಪ್ರಿಹೆನ್ಸಿವ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೊಡುವಂಥ ಶಾಲೆ ಇದ್ದರೆ, ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಕ್ರಿಮಿನಲ್ಸ್ಗಳು ಆಗ್ತಕ್ಕಂಥವ್ರು ಕಡಿಮೆ ಸಂಖ್ಯೆ ಆಗುತ್ತೆ ಅಂತೇಳಿ. ಅದಕ್ಕೋಸ್ಕರನೇ ನಾವು ಒಂದು ಒಳ್ಳೆಯ ಶಾಲೆಯ ಕಟ್ಟಿ ಬೆಳೆಸಿದರೆ ಇವತ್ತು ಮುಂದಿನ ದಿನಗಳಲ್ಲಿ ಜೈಲುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಅಂತೇಳಿ. ಇವತ್ತು ನಮ್ಮಲ್ಲಿ ಪರಿಸ್ಥಿತಿಗಳೇನಾಗಿದೆ ಅಂತೇಳಿದರೆ, ಶಾಲೆಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಆದರೆ ಆಸ್ಪತ್ರೆಗಳ ಸಂಖ್ಯೆ, ಡಾಕ್ಟರ್ ಸುರೇಂದ್ರ ಅವರು ಒಪ್ಪೋದಿಲ್ಲ ಅದನ್ನು. ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಜೈಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅನಾಥಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಅದು ಎಲ್ಲೋ ಒಂದು ಕಡೆ ಸೊಸೈಟಿ ಹೆಲ್ದಿಯಾಗಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಕೊಡುವಂಥ ಶಿಕ್ಷಣ ನಮ್ಮ ಮಕ್ಕಳಿಗೆ ಸರಿಯಾಗಿಲ್ಲ ಅಂತೇಳಿ. ಹಾಗಾಗಿ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಒಳ್ಳೆಯ ಪ್ರತಿಭೆಯನ್ನು ಗುರುತಿಸುವ ಮೂಲಕ ನಿಮಗೆಲ್ಲ ನಿಮ್ಮ ಮಕ್ಕಳು ಒಳ್ಳೆಯ ದಾರಿನಲ್ಲಿ ಹೋಗಲಿಕ್ಕೆ ಒಂದು ಒಳ್ಳೆಯ ಶಿಕ್ಷಣವನ್ನು, ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇರುವಂಥದ್ದು ಭಾಳ ಸಂತೋಷ ಅಂತ ಹೇಳ್ತಾ, ವಿಶೇಷವಾಗಿ ತಂದೆ ತಾಯಿಗಳು ಇಲ್ಲಿರೋದ್ರಿಂದ ನಾನು ತಮಗೂ ಕೂಡ ಒಂದು ವಿನಂತಿಯನ್ನು ಹೇಳೋದಿಷ್ಟೇ. ತಂದೆ ತಾಯಿಗಳು ಮನೋಧೋರಣೆ ಹೇಗೆ ಅಂತೇಳಿದರೆ, ಒಂದು ಒಳ್ಳೆಯ ಶಾಲೆ ಸಿಕ್ಕಿದರೆ ಸಾಕು, ಶಾಲೆಗೆ ಮಕ್ಕಳನ್ನು ಸೇರಿಸಿ ಫೀಸನ್ನು ಕಟ್ಟಿದರೆ ಸಾಕು, ನನ್ನ ಜವಾಬ್ದಾರಿ ಅಲ್ಲಿಗೆ ಮುಗೀತು. ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಕ್ಕಳು ಬೆಳೆಸೋದಿರ್ಬೋದು, ಒಳ್ಳೆಯ ಮಾರ್ಕ್ಸ್ ಕೊಡಿಸೋದಿರ್ಬೋದು, ಒಳ್ಳೆಯ ಕಲಿಸೋದಿರ್ಬೋದು, ಎಲ್ಲದ ಜವಾಬ್ದಾರಿ ಶಾಲೆಯದು, ಶಾಲೆಯ ಟೀಚರ್ಸ್ದು ಅಂತೇಳಿ ಭಾವಿಸ್ತಾರೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ತಪ್ಪು. ಎಲ್ಲವನ್ನೂ ಕೂಡ ಶಾಲೆಯ ಮೇಲೆ ಜವಾಬ್ದಾರಿನ ಹೊರಿಸಲಿಕ್ಕೆ ಆಗೋದಿಲ್ಲ. ಶಾಲೆಯವರು ಏನು ಮಾಡ್ತಾರೆ ಅದು ಮಾಡ್ತಾರೆ, ಟೀಚರ್ಸ್ ಏನು ಮಾಡ್ತಾರೆ ಅದು ಮಾಡ್ತಾರೆ, ಆದರೆ ತಂದೆ ತಾಯಿಗಳು ಏನು ಮಾಡ್ತಾರೆ ಅದನ್ನು ಮಾಡಬೇಕಾಗತ್ತೆ. ಸೊ ಭಾಳ ಸಂತೋಷ ಅಂದರೆ ತಾವೆಲ್ಲರೂ ಇವತ್ತಿಲ್ಲಿ ಕೂತಿದ್ದೀರಾ ಅಂತೇಳಿದರೆ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ಸಂತೋಷ ಪಡ್ಲಿಕ್ಕೆ ಕೂತಿದ್ದೀರಾ, ಇಲ್ಲಿ ಆನಂದ ಪಡ್ಲಿಕ್ಕೆ ಕೂತಿದ್ದೀರಾ. ಸೊ ಹಾಗಾಗಿ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇದೆ, ಮಕ್ಕಳಿಗೆ ಯಾವ ಅಭಿರುಚಿ ಇದೆ, ಯಾವ ಕಲೆ ಇದೆ, ಅದನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಕೂಡ ತಂದೆ ತಾಯಿಗಳು ಮಾಡಬೇಕು. ಮೂರನೇ ಅಂಶ ನಾನು ಹೇಳಲಿಕ್ಕೆ ಇಚ್ಛೆ ಪಡೋ ಅಂಥದ್ದು, ನಾವೆಲ್ಲರೂ ಕೂಡ ಹೇಳ್ತೇವೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಒಬ್ಬೊಬ್ಬರನ್ನು ರೋಲ್ ಮಾಡೆಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತೇವೆ, ಪ್ರತಿಯೊಂದು ಜೀವನದಲ್ಲೇ ನಾವು ಹೇಳ್ತೇವೆ. ಸೊ ನಾನು ಓದ ಕಡೆ ನಾನು ಹೇಳೋದಿಷ್ಟೇ, ನಮ್ಮ ಮಕ್ಕಳು ದೇ ನೀಡ್ ನಾಟ್ ಸರ್ಚ್ ಎನಿ ರೋಲ್ ಮಾಡೆಲ್ ಇನ್ ಔಟ್ಸೈಡ್, ದೇ ಶುಡ್ ಅಕ್ಸೆಪ್ಟ್ ದೇರ್ ಓನ್ ಪೇರೆಂಟ್ಸ್ ಆ್ಯಸ್ ದೇರ್ ಓನ್ ರೋಲ್ ಮಾಡೆಲ್. ನಮ್ಮ ಮಕ್ಕಳು ಬೇರೆಯವ್ರನ್ನ ರೋಲ್ ಮಾಡೆಲ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು ಮನೆಯಲ್ಲಿರುವಂಥ ತಂದೆ ತಾಯಿಗಳನ್ನೇ ರೋಲ್ ಮಾಡೆಲ್ ಆಗಿ ಅಕ್ಸೆಪ್ಟ್ ಮಾಡಬೇಕು. ನಮ್ಮ ಮಕ್ಕಳು ನಮ್ಮನ್ನು ರೋಲ್ ಮಾಡೆಲ್ ಅಂತ ಅಕ್ಸೆಪ್ಟ್ ಮಾಡೋದಾದರೆ ನಾವು ಹೇಗಿರಬೇಕು ಮಕ್ಕಳ ಮುಂದೆ ಅನ್ನೋದು ಭಾಳ ಮುಖ್ಯ.
ಸುಮ್ಮನೆ ರೋಲ್ ಮಾಡಲ್ ಆಗೋಕ್ಕಾಗೋದಿಲ್ಲ. ನಾವು ನಮ್ಮ ಮಕ್ಕಳು ಏನನ್ನು ಮಾಡಬಾರ್ದು ಅಂತ ಬಯಸ್ತೇವೆ ಅದನ್ನು ನಾವು ಮಾಡಬಾರ್ದು. ಬಟ್ ನಾವೇನು ಮಾಡ್ತೀವಿ, ಮಕ್ಕಳನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇರೆ, ಬಟ್ ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತೇವೆ, ಅದು ತಪ್ಪು. ಅದಕ್ಕೋಸ್ಕರ ನಮ್ಮ ಮಕ್ಕಳು ಮೊದಲು ನಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ರೋಲ್ ಮಾಡಲ್ ಆಗಿ ಅಕ್ಸೆಪ್ಟ್ ಮಾಡಬೇಕು. ನನಗೆ ಭಾಳ ಸಂತೋಷ ಆಗಿದ್ದು, ಇವತ್ತು ಸಿದ್ದೇಗೌಡರು ಅಲ್ಲಿ ಕೂತಿದ್ದಾರೆ, ಅವ್ರ 3 ಜನ ಮಕ್ಕಳು ಇಲ್ಲಿ ಕೂತಿದ್ದಾರೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಈ ಸಮಾಜದಲ್ಲಿ ಬೇರೆ ಏನೂ ಬೇಡ. ಸೊ ಹಾಗಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ತಂದೆ ತಾಯಿಗಳು ಸರಿದಾರಿನಲ್ಲಿದ್ದರೆ ಮಕ್ಕಳು ಕೂಡ ಸರಿದಾರಿನಲ್ಲಿ ಹೋಗ್ತಾರೆ. ತಂದೆ ತಾಯಿಗಳು ಸರಿದಾರಿನಲ್ಲಿ ಹೋಗ್ದಲ್ಲೇ ಮಕ್ಕಳು ಮಾತ್ರ ಸರಿದಾರಿನಲ್ಲಿ ಬರಬೇಕು ಅಂತ ತಂದೆ ತಾಯಿಗಳು ಅಪೇಕ್ಷೆ ಪಡೋದು ತಪ್ಪು. ಸೊ ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳ ಜವಾಬ್ದಾರಿ ಏನಂತ ಹೇಳಿದರೆ, ಶಾಲೆಗೆ ಫೀಸ್ ಕಟ್ಟಿ ಶಾಲೆಗೆ ಸೇರಿಸಿದರೆ ಮುಗಿಯೋದಿಲ್ಲ. ನೀವು ಕೂಡ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಜವಾಬ್ದಾರಿಯಿಂದ ಮಕ್ಕಳನ್ನು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಮನೆಯಲ್ಲಿ ನೀವೇನು ಮಾಡಬೇಕಂತ ಹೇಳಿದರೆ, ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಬೇಕು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಕರೀತಾರೆ. ಚಾರಿತ್ರ್ಯ ಅನ್ನುವಂಥದ್ದು ಮನೆಯಿಂದ ಪ್ರಾರಂಭವಾಗುತ್ತೆ ಅಂತೇಳಿ. ಹಾಗಾಗಿ ಸಂಸ್ಕಾರ ಇರ್ಬೋದು, ಒಳ್ಳೆಯತನ ಇರ್ಬೋದು, ಒಳ್ಳೆಯ ನಡೆ ಇರ್ಬೋದು, ಒಳ್ಳೆಯ ನುಡಿ ಇರ್ಬೋದು, ಒಳ್ಳೆಯ ಗುಣ ಇರ್ಬೋದು, ಇವೆಲ್ಲವನ್ನೂ ಕೂಡ ಮನೆಯಲ್ಲಿ ತಂದೆ ತಾಯಿಗಳು ಕಲಿಸ್ಬೇಕು. ಆ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸ್ಲಿಲ್ಲ ಅಂದರೆ ಮುಂದೆ ಮಕ್ಕಳು ಸರಿದಾರಿನಲ್ಲಿ ಹೋಗೋದಿಲ್ಲ. ಯಾಂತ್ರಿಕವಾದಂಥ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳನ್ನು ಅವರು ಮುಂದೆ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಆಧುನಿಕ ಜಗತ್ತಿನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದಂಥ ದಿನಗಳಲ್ಲಿ ನಮ್ಮ ಲಿಟ್ರೇಸಿ ರೇಟ್ ನಿಮಗೆಲ್ಲ ಗೊತ್ತಿರ್ಬೋದು, ಬಹಳ ಕಡಿಮೆ ಇತ್ತು. 25-30% ಲಿಟ್ರೇಸಿ ರೇಟ್ ಇತ್ತು ಆವಾಗ. ಅಂದರೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 1940-45 ಆ ಒಂದು ಅದರಲ್ಲಿ 25% 30 ಲಿಟ್ರೇಸಿ ರೇಟ್ ಇತ್ತು. ಬಡತನ ಇತ್ತು, ಅನಕ್ಷರತೆ ಇತ್ತು, ಮೂಢನಂಬಿಕೆ ಇತ್ತು. ಆದರೆ ಇವತ್ತು ನಮ್ಮ ಲಿಟ್ರೇಸಿ ರೇಟ್ ಏನಾಗಿದೆ, 80% ನಾವು ರೀಚ್ ಆಗಿದ್ದೀವಿ. ಆದರೆ ಅವತ್ತು ಇದ್ದಂಥ ಒಂದು ಒಳ್ಳೆಯತನ, ಒಳ್ಳೆಯ ಮೌಲ್ಯಗಳು ಅವ್ಯಾವೂ ಕೂಡ ಇವತ್ತಿಲ್ಲ. ಅಂದರೆ ಶಿಕ್ಷಣ ಜಾಸ್ತಿ ಆಗ್ತಾ ಹೋದರೂ ಕೂಡ ಎಲ್ಲೋ ಒಂದು ಕಡೆ ಮೌಲ್ಯಗಳು ಕುಸಿತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ನಾವು ಅರ್ಥೈಸ್ಕೋಬೇಕು. ಮೌಲ್ಯಗಳು ಕುಸಿತಾ ಇದೆ ಅಂದರೆ ಅದು ಯಾಕೆ ಅಂದರೆ, ನಾವು ನಮ್ಮ ಮಕ್ಕಳಿಗೆ ಸರಿಯಾದಂಥ ಒಂದು ಸಂಸ್ಕಾರವನ್ನು ಕಲಿಸ್ತಾ ಇಲ್ಲ ಅಂಥೇಳಿ. ಒಂದೇ ಉದಾಹರಣೆ ಕೊಡಬೇಕಂದ್ರೆ, ಇವತ್ತು ತಂದೆ ತಾಯಿಗಳು ವಯಸ್ಸಾದ ನಂತರ ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂಥ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಅದಕ್ಕೋಸ್ಕರ ಒಂದು ಕಾಯ್ದೆ ಇದೆ, ಸೀನಿಯರ್ ಸಿಟಿಜನ್ಶಿಪ್ ಆ್ಯಕ್ಟ್ ಅಂತ ಇದೆ. ಯಾವ ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ ಅಂಥವ್ರಿಗೆ ನಾವು ಅವ್ರಿಗೆ ತಂದೆ ತಾಯಿಗಳನ್ನು ಮತ್ತು ಮಕ್ಕಳನ್ನ ಕರೆಸಿ ಒಂದು ಆದೇಶವನ್ನು ಮಾಡಿ ಪ್ರತಿ ತಿಂಗಳು ಇಷ್ಟು ಮೊತ್ತವನ್ನು ಕೊಡಬೇಕು ಅಂತ ಆದೇಶ ಮಾಡಲಿಕ್ಕೆ ಒಂದು ಅಧಿಕಾರ ಇದೆ. ನಮ್ಮ DC ಅವ್ರ ಕೋರ್ಟಿಗೆ ಬರ್ತಾರೆ, ನನ್ನ ವೈಯಕ್ತಿಕವಾದಂಥ ಅನುಭವವನ್ನು ಹೇಳ್ಕೊಳ್ಳೋದು. ಸೊ ನಮ್ಮಲ್ಲಿ ಸುಮಾರು ಒಂದು 25-30 ಕೇಸ್ ಇದೆ. ಬಂದಾಗ ಏನು ಮಾಡ್ತಾರೆ ಅಂದರೆ, ಒಂದು ಸೈಡಲ್ಲಿ ತಂದೆ ತಾಯಿ ನಿಂತಿರ್ತಾರೆ ಕೈ ಮುಕ್ಕೊಂಡು, ಇನ್ನೊಂದು ಸೈಡಲ್ಲಿ ಮಕ್ಕಳು ನಿಂತಿರ್ತಾರೆ. ತಂದೆ ತಾಯಿ ಹೇಳ್ತಾರೆ, ನನ್ನ ಮಗ ನಂಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಊಟ ಆಗ್ತಾಯಿಲ್ಲ, ಮನೆಗೆ ಸೇರ್ತಾ ಇಲ್ಲ, ನನ್ನ ಜೀವನೋಪಾಯಕ್ಕೆ ಮಗನಿಂದ ದುಡ್ಡು ಕೊಡಿಸಿ ಅಂತ ಅವರು ತಂದೆ ತಾಯಿ ಬೇಡ್ಕೊಳ್ತಾರೆ. ನಾನು ಆವಾಗ ಯೋಚನೆ ಮಾಡ್ತಾ ಇದ್ದೆ, ಅದೇ ತಂದೆ ತಾಯಿ ತನ್ನ ಮಗನ್ನ ಶಾಲೆಗೆ ಸೇರಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬೇರೆ ಕಡೆ ಫೀಸ್ ತಂದು ಕಟ್ಟಿ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಅಪೇಕ್ಷೆ ಪಟ್ಟು ಶಾಲೆಗೆ ಸೇರಿಸಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಮಗುವಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ಲಿಲ್ಲ ಅಂದರೆ ಈ ರೀತಿ ಬೆಳವಣಿಗೆಗಳು ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೋಸ್ಕರ ನಾನು ತಮಗೆಲ್ರಿಗೂ ಹೇಳೋದಿಷ್ಟೇ, ಮನೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ ಒಳ್ಳೆಯ ಮೌಲ್ಯಗಳನ್ನು ಬಿತ್ತುವಂಥ ಕೆಲಸ ಮಾಡಿ. 4ನೇ ಅಂಶ ಹೇಳಲಿಕ್ಕೆ ನಾನು ಇಚ್ಛೆ ಪಡೋ ಅಂಥದ್ದು, ಹೆಚ್ಚು ಮಾರ್ಕ್ಸ್ ಕಾರ್ಡಿಗೆ ಹೆಚ್ಚು ಒತ್ತು ಕೊಡೋ ಅಂಥ ಅವಶ್ಯಕತೆ ಇಲ್ಲ. ಇವತ್ತು ಕಾಂಪಿಟೇಷನ್ ಇದೆ. ಸೊ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ಒಪ್ಕೊಳ್ತೀನಿ. ಆದರೆ ಎಲ್ಲದಕ್ಕಿಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಹೇಳಬೇಕಂತ ಹೇಳಿದರೆ, ಸೊ ಇವಾಗ ಏನಾಗಿದೆ ಅಂದರೆ, ಮಾರ್ಕ್ಸ್ ಅನ್ನುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ಬಹಳ ಮಾರ್ಕ್ಸ್ ಕಾರ್ಡ್ ಅಂತ ಏನು ಕರಿತೀರ ನೀವು, ಬಂದು ನಿಮ್ಮ ಮಕ್ಕಳದು ಪ್ರೋಗ್ರೆಸ್ ಕಾರ್ಡ್ ಅಂತ ಏನು ತೊಗೊಂಡು ಹೋಗ್ತೀರಾ, ಆ ಎಲ್ಲ ಪ್ರೋಗ್ರೆಸ್ ಕಾರ್ಡ್ಗಳು ಕೂಡ ಈಗ ಪ್ರೆಸ್ಟೀಜಿಯಸ್ ಕಾರ್ಡ್ಗಳಾಗಿ ಪರಿವರ್ತನೆ ಆಗಿದೆ. ನೀವೇನು ಮಾಡ್ತೀರಾ, ಬಂದು
ಒಂದು ಮಾಸ್ ಕಾರ್ಡ್ ತೊಗೊಂಡು ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ಅದನ್ನು ಪ್ರೆಸ್ಟೀಜಿಯಸ್ಸಾಗಿ ನೋಡ್ತೀರಾ. ನನ್ನ ಮಗಳು ಎಷ್ಟು ಅಂಕಗಳು ಗಳಿಸಿದ್ದಾರೆ, ಬೇರೆಯವ್ರಿಗೆ ಕಂಪೇರ್ ಮಾಡ್ತೀರಾ. ಪಕ್ಕದ ಮನೆಯವ್ರು ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ, ಅಥವಾ ನಮ್ಮ ಅತ್ತೆ ಮಗಳು ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ, ತಮ್ಮನ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ಕಂಪೇರ್ ಮಾಡ್ತೀರಾ. ಹಾಗಾಗಿ ದಯವಿಟ್ಟು ಮಾರ್ಕ್ಸ್ ಯಾರಿಗೂ ಕೂಡ ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಅಕಾಡೆಮಿಕ್ಸಲ್ಲಿ ನಿಮ್ಮ ಮಕ್ಕಳು ಏನು ಮಾರ್ಕ್ಸ್ ತೆಗಿತಾರೆ ಅನ್ನೋದು ಮುಖ್ಯ ಅಲ್ಲ, ಆದರೆ ರಿಯಲ್ ಲೈಫಲ್ಲಿ ಮಕ್ಕಳು ಯಾವ ರೀತಿ ಜೀವನ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಸೊ ಹಾಗಾಗಿ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ ಅಕಾಡೆಮಿಕ್ಸ್ ಈಸ್ ವೆರಿ ಈಸಿ, ಬಟ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ ದ ಪರ್ಸೆಪ್ಷನ್ ಆಫ್ ಪೀಪಲ್ ಈಸ್ ನಾಟ್ ಸೋ ಈಸಿ ಅಂತ. ಯಾಕೆ ಅಂದರೆ ನಮಗೆ 365 ದಿನ ನಾವು ಪಾಠ ಮಾಡ್ತಾರೆ ಟೀಚರ್ಸು, ಮಕ್ಕಳು ಅದನ್ನು ಕಲಿತಾರೆ, ನೋಟ್ಸ್ ಬರೀತಾರೆ. ಆ 365 ದಿನ ಒಂದು ವರ್ಷ ಓದಿದ್ದೆಲ್ಲದೂ ಕೂಡ ಎಕ್ಸಾಮ್ ಬರೆಯೋದು ಎಷ್ಟು ಅವರ್ಸು? ಓನ್ಲಿ 3 hours, 3 ಗಂಟೆ ಮಾತ್ರ ಎಕ್ಸಾಮ್ ಬರೀತಾರೆ. 3 ಗಂಟೆ ಬರೆದಿದ್ದ ಎಕ್ಸಾಮನ್ನು ನಮ್ಮ ಟೀಚರ್ಸು ವ್ಯಾಲ್ಯುವೇಷನ್ ಮಾಡೋದು 5ರಿಂದ 10 ನಿಮಿಷ ಅಷ್ಟೇ. ಆದರೆ 1 ವರ್ಷ ಓದಿದ್ದೆಲ್ಲ 5ರಿಂದ 10 ನಿಮಿಷ ಮಾತ್ರ ವ್ಯಾಲ್ಯುವೇಷನ್ ಮಾಡಿ ನಮ್ಮನ್ನು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಜವಾಗಿ ಯಾರು ಅಸೆಸ್ ಮಾಡ್ತಾರೆ ಅಂದರೆ, ಸಮಾಜ ನಮ್ಮ ನೋಡುವಂಥ ದೃಷ್ಟಿಯಲ್ಲಿ ಇವನು ಒಳ್ಳೆ ಹುಡುಗ, ಇವನು ಒಳ್ಳೆ ಹುಡುಗಿ, ಇವ್ರ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಅಂತ ಜನ ಅವರ ಭಾವನೆಯಲ್ಲಿ ಮಾತನಾಡಿದರೆ ಇದಿಲ್ಲ, ಅದು ಒಳ್ಳೆ ಮಾರ್ಕ್ಸ್ಗಿಂತಲೂ ಕೂಡ ಹೆಚ್ಚು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಪಠ್ಯದಲ್ಲಿ ಗಳಿಸಿಕೊಳ್ಳುವ ಅಂಕಗಳಿಗಿಂತ ಪಠ್ಯೇತರ ಚಟುವಟಿಕೆ ಆಗಿರ್ಬೋದು, ನಿಜ ಜೀವನದಲ್ಲಾಗಿರ್ಬೋದು ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಡುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮಕ್ಕಳು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕೇಳಿ ನೀವು ಹೇಳಿ ಕಲಿಯೋದಕ್ಕಿಂತ ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ. ನೀವೆಷ್ಟೇ ಹೇಳಿದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಆದರೆ ನೋಡ್ತಾ 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 ಹೆಚ್ಚು ಕಲಿತಾರೆ. ಹಾಗಾಗಿ ತಂದೆ ತಾಯಿಗಳು ಮನೆಯಲ್ಲಿ ನಿಮ್ಮನ್ನು ನೋಡಿ ಅನುಕರಣೆ ಮಾಡಿ ಕಲಿಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ. ಸೊ ಇವತ್ತೆಲ್ಲರಿಗೂ ಕೂಡ ಭಾಳಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು ಮನೆಗಳಲ್ಲಿ ನಮ್ಮಲ್ಲಿ ಬಂದಿರತಕ್ಕಂಥ ಈಗ ಮೊಬೈಲ್ ಫೋನ್ಗಳು. ಸೊ ಈಗ ವಿ ಆರ್ ಲಿವಿಂಗ್ ಇನ್ ದಿ ಡಿಸ್ಟ್ರಕ್ಷನ್ ವರ್ಲ್ಡ್ಸ್. ಈಗ ಮೊಬೈಲ್ ಫೋನ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇವೆಲ್ಲ ಬಂದ್ಬಿಟ್ಟು ಏನಾಗಿದೆ ಅಂದರೆ ಸಂಬಂಧಗಳಿಗೆ ಬಿರುಕಾಗ್ತಾ ಇದೆ. ಜೊತೆಗೆ ಏನಾಗ್ತಾಯಿದೆ ಅಂದರೆ ತಂದೆ ತಾಯಿಗಳೆಲ್ಲರೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇರೋಂಥದ್ದು ಯಾವ ರೀತಿ ಮಕ್ಕಳನ್ನ ಮೊಬೈಲಿಂದ ಬಿಡಿಸ್ಬೇಕು ಅನ್ನೋದು ಎಲ್ರಿಗೂ ಚಾಲೆಂಜ್. ಅದಕ್ಕೆ ಏನಾಗುತ್ತೆ ಅಂತೇಳಿದರೆ, ನಾನು ಹೇಳೋದು ಇಷ್ಟೇ, ಮನೆಯಲ್ಲಿ ಒಳ್ಳೆಯ ಪುಸ್ತಕ ಸಂಸ್ಕಾರವನ್ನು ಬೆಳೆಸ್ಕೊಂಡು ತಂದೆ ತಾಯಿಗಳೇನಾಗುತ್ತೆ ಅಂದರೆ, ಮನೆಯಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರೇ ಜಾಸ್ತಿ ಫೋನ್ ಯೂಸ್ ಮಾಡ್ತಿರ್ತಾರೆ, ಅವರೇ ಜಾಸ್ತಿ ಟಿ ವಿ ನೋಡ್ತಾ ಇರ್ತಾರೆ, ಅವರೇ ಜಾಸ್ತಿ ಯೂಟ್ಯೂಬ್ಗಳು ನೋಡ್ತಾ ಇರ್ತಾರೆ. ಮಕ್ಕಳಿಗೆ ಮಾತ್ರ ಹೇಳ್ತಾ ಇರ್ತಾರೆ ಟಿ ವಿ ನೋಡಬೇಡ ಓದಬೇಕು, ಮೊಬೈಲ್ ಮುಟ್ಬೇಡ ಓದಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನೇ ಹೇಳ್ತಾ ಇರೋದು, ಮಕ್ಕಳು ಹೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಇರೋದ್ರಿಂದ ನಾವೆಲ್ಲರೂ ಕೂಡ ಮೊದಲು ಅದನ್ನು ನಾವು ಮಕ್ಕಳ ಮುಂದೆ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಸೊ ದಯವಿಟ್ಟು ಅದನ್ನು ಮನೆಗಳಲ್ಲಿ ಮಾಡಬೇಕು. ಹಾಗಾಗಿ ಇವತ್ತು ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಭಾಳಷ್ಟು ಚಾಲೆಂಜಸ್ ಇರೋವಂಥದ್ದು. ಈಗ ಮೊಬೈಲ್ ಬಂದು ಡಿಜಿಟಲ್ ವ್ಯಸನ ಅಂತ ಕರಿತೀವಿ ನಾವು. ಅದನ್ನು ಬಿಡಿಸ್ಬೇಕು ಅಂದರೆ ತಂದೆ ತಾಯಿಗಳು ಕೂಡ ಮಕ್ಕಳ ಮುಂದೆ ಹೆಚ್ಚು ಮೊಬೈಲ್ನ ಯೂಸ್ ಮಾಡ್ದಲೆ ಬಳಸ್ತಲೆ, ತಂದೆ ತಾಯಿಗಳು ಸಾಧ್ಯವಾದಷ್ಟು ಮನೆಯಲ್ಲಿ ಒಳ್ಳೆಯ ಪುಸ್ತಕವಾದಂಥ ಅಭಿರುಚಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇದ್ದರೆ ಮಕ್ಕಳು ಕೂಡ ಒಳ್ಳೆಯ ಸಂಸ್ಕಾರವನ್ನು ಕಲಿತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಇವತ್ತು ತಾಂತ್ರಿಕ ಯುಗದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ತಾಂತ್ರಿಕ ಪ್ರಜ್ಞೆ ಜಾಸ್ತಿ ಆಗಿದೆ, ಆದರೆ ಎಲ್ಲೋ ಒಂದು ಕಡೆ ನೈತಿಕವಾದಂಥ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ನೀವು ಯಾರೂ ಕೂಡ ಮಕ್ಕಳಿಗೆ ನಾವು ಹೇಳ್ತೀವಿ, ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಆಸ್ತಿಯನ್ನು ಮಾಡಬಾರ್ದು. ಪ್ರತಿಯೊಬ್ಬ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಆಸ್ತಿ ಮಾಡಲಿಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಆದರೆ ನನ್ನ ಒಂದು ಏನು ಅಭಿಪ್ರಾಯ ಅಂತೇಳಿದರೆ, ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಇವತ್ತು ಸಿದ್ದೇಗೌಡರು ಮಕ್ಕಳಿಗೆ ಆಸ್ತಿ ಮಾಡಿಲ್ಲ ಅವರು, ಆದರೆ ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಿದ್ದಾರೆ. ಸೊ ಡಾಕ್ಟರ್ ಸುರೇಂದ್ರ ಅಂಥವ್ರನ್ನ ಆಸ್ತಿವಂತರನ್ನಾಗಿ ಮಾಡಿದ್ದಾರೆ. ಈ ಸಮಾಜಕ್ಕೆ ಈಸ್ ಎನ್ ಅಸೆಟ್. ಸೊ ಆ ದೃಷ್ಟಿಯಿಂದ ನಾವು ಮಕ್ಕಳಿಗೆ ಆಸ್ತಿ ಮಾಡೋದು ಬಿಟ್ಟು ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಬೇಕಂದ್ರೆ ನಮ್ಮಲ್ಲಿ ಒಳ್ಳೆಯತನ ಇರಬೇಕು. ಅದು ಬಹಳ ಮುಖ್ಯವಾದಂಥ ಅಂಶ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಮಕ್ಕಳನ್ನು ಯಾವತ್ತೂ ಕೂಡ ಯೋಗ್ಯವಂತರನ್ನಾಗಿ ಮಾಡಿ, ಮನೆಯಲ್ಲಿ ಯೋಗವಂತರನ್ನಾಗಿ ಮಾಡಬೇಡಿ. ಯಾಕೆಂದರೆ ನಾವೆಲ್ಲ ತಂದೆ ತಾಯಿಗಳು ಮಕ್ಕಳು, ನನ್ನ ಮಗಳು ಚೆನ್ನಾಗಿರಬೇಕು, ಪುರುಷ ಯೋಗ ಇರಬೇಕು ಅಂತ ಬಯಸ್ತೇವೆ.
ಕೇಳಿದ್ದೆಲ್ಲ ಕೊಡಿಸ್ತೇವೆ, ಸುಖವಾಗಿರಬೇಕು ಅಂತ ಬಯಸ್ತೇವೆ. ಅದು ತಪ್ಪು. ಹಾಗಾಗಿ ಮಕ್ಕಳನ್ನ ಯಾವತ್ತೂ ಕೂಡ ನಾವು ಯೋಗವಂತರನ್ನಾಗಿ ಮಾಡಬಾರ್ದು, ಯೋಗ್ಯವಂತರನ್ನಾಗಿ ಮಾಡಿ. ಆ ಯೋಗ್ಯವಂತರನ್ನಾಗಿ ಮಾಡುವಂಥ ಶಕ್ತಿ ತಂದೆ ತಾಯಿಗಳಿಗೂ ಇದೆ ಮತ್ತು ಶಾಲೆಗೂ ಇದೆ. ಏಕೆ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಅದರದೇ ಆದಂಥ ಒಂದು ಮೌಲ್ಯ ಇದೆ. ಆ ಮೌಲ್ಯವನ್ನು ಯಾವತ್ತೂ ಕೂಡ ಬೆಳೆಸಬೇಕು. ಹಾಗಾಗಿ ನಾವು ಯಾವತ್ತೂ ಕೂಡ ಹೃದಯವಂತರನ್ನ ಜಾಸ್ತಿ ಮಾಡೋಣ, ಗುಣವಂತರನ್ನ ಜಾಸ್ತಿ ಮಾಡೋಣ, ಹಣವಂತರನ್ನ ಕಡಿಮೆ ಮಾಡೋಣ. ಹಣದಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗೆ ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವ್ಯಾಲ್ಯೂಬೆಲ್ಸ್. ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಾವೆಲ್ಲರೂ ಕೂಡ ವ್ಯಾಲ್ಯೂಬೆಲ್ಸ್ಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಯಾವುದು ಬೆಲೆ ಬಾಳುತ್ತೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತೇವೆ, ವ್ಯಾಲ್ಯೂಸ್ಗೆ ಹೆಚ್ಚು ಒತ್ತು ಕೊಡೋದಿಲ್ಲ. ಇವತ್ತು ಒಂದು ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಗಡಿಯಾರ ಆಗಿರ್ಬೋದು, ವಾಚ್ ಇರ್ಬೋದು, ಮೊಬೈಲ್ ಇರ್ಬೋದು, ಇವೆಲ್ಲವಕ್ಕೂ ಕೂಡ ವಿ ಕ್ಯಾನ್ ಮೆಜರ್. ಅವಕ್ಕೆ ವ್ಯಾಲ್ಯೂ ಬೆಲೆ ಕಟ್ಬೋದು. ಇವೆಲ್ಲವೂ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಆದರೆ ವ್ಯಾಲ್ಯೂಸ್ ಅಂತ ಏನು ಕರಿತೇವೆ ಅವು ಯಾವ ಮಾರ್ಕೆಟ್ಗೆ ಹೋದರೂ ಸಿಗಲ್ಲ. ಒಳ್ಳೆಯತನ ಬೇಕು ಅಂದರೆ ಯಾವ ಮಾರ್ಕೆಟಲ್ಲೂ ಸಿಗಲ್ಲ. ಒಳ್ಳೆಯ ನಡೆ ನುಡಿ ಬೇಕು ಅಂದರೆ ಯಾವ ಮಾರ್ಕೆಟಲ್ಲೂ ಸಿಗಲ್ಲ. ಒಳ್ಳೆಯ ಮೌಲ್ಯಗಳು ಬೇಕು ಅಂದರೆ ಯಾವ ಮಾರ್ಕೆಟಲ್ಲೂ ಸಿಗಲ್ಲ. ಅವೆಲ್ಲವೂ ಕೂಡ. ಆದರೆ ಭಾಳಷ್ಟು ತಾವೆಲ್ಲ ಗಮನಿಸ್ಬೇಕಂದ್ರೆ ನಾವು ಏನು ವ್ಯಾಲ್ಯೂಬಲ್ಸ್ ಅಂತ ಏನು ಕರಿತೇವೆ ಅದು ಕೊಡುವಂಥ ಸಂತೋಷಕ್ಕಿಂತ ವ್ಯಾಲ್ಯೂಸ್ ಕೊಡುವಂಥ ಸಂತೋಷಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ದಯವಿಟ್ಟು ಮನೆಯಲ್ಲಿ ಒಳ್ಳೆಯ ವ್ಯಾಲ್ಯೂಸನ್ನು ಮಕ್ಕಳಿಗೆ ಬಿತ್ತಬೇಕು, ಎಥಿಕ್ಸನ್ನು ಕಲಿಸ್ಬೇಕು, ಸಂಸ್ಕಾರವನ್ನು ಕಲಿಸಿ ಮತ್ತು ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟರೆ ಈ ಸಮಾಜಕ್ಕೆ ಈ ಥರ ಡಾಕ್ಟರ್ ಸುರೇಂದ್ರಂಥವರು 100 ಜನ ಬರ್ತಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಕೂಡ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸೊ ಮಕ್ಕಳಿಗೆ ನಾನು ಹೇಳೋದಿಷ್ಟೇ. ಈಗ 10th ಮಕ್ಕಳು ಇಲ್ಲಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಮಕ್ಕಳು ಕೂಡ ಅಷ್ಟೇ. ನಾನು ತಂದೆ ತಾಯಿಗಳಿಗೆ ಜಾಸ್ತಿ ಮಾತಾಡಿದೆ, ಯಾಕೆಂದರೆ ಜಾಸ್ತಿ ತಂದೆ ತಾಯಿಗಳು ಇಲ್ಲಿದ್ದಾರೆ. ಯಾಕೆ ನನ್ನ ತಂದೆ ತಾಯಿಗಳಿಗೆ ಮಾತಾಡಿದೆ ನೀವು ಅನ್ಕೋಬೋದು, ಯಾಕಪ್ಪ ಈ ಡಿ ಸಿ ಅವ್ರು ಬಂದು ಮಕ್ಕಳಿಗೇನು ಹೇಳ್ತಾ ಇಲ್ಲ ತಂದೆ ತಾಯಿಗಳಿಗೆ ಹೇಳ್ತಾವ್ರೆ ಅಂತೇಳಿ. ಸೊ ಅದಕ್ಕೊಂದು ಸಣ್ಣ ಕಥೆ ಇದೆ, ನೀವೆಲ್ಲ ಹೆಸರು ಕೇಳಿರ್ಬೋದು. ಗ್ರೀಕ್ನ ತತ್ವಜ್ಞಾನಿ ಅರಿಸ್ಟಾಟಲ್, ಪ್ಲೇಟೋ ಹೆಸರು ಕೇಳಿರ್ತೀರ. ಒಬ್ಬ ಪ್ಲೇಟೋ ಗ್ರೀಕ್ನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ತುಂಟ ಹುಡುಗ ತುಂಬ ತರಲೆ ಮಾಡ್ತಾಯಿದ್ರಂತೆ. ದಾರಿನಲ್ಲಿ ಹೋಗ್ಬೇಕಾದ್ರೆ ಬಂದವ್ರಿಗೆಲ್ಲ ಮರಳೆಚ್ಚೋದು, ಕಲ್ಲು ಹೊಡೆಯೋದು, ಸುಮ್ಮನೆ ಅವ್ರ ಮೇಲೆಲ್ಲ ಏನಾದರೂ ಕಲ್ಲು ಎಸೆಯೋದು, ಈ ಥರ ತುಂಬ ತುಂಟತನ ಮಾಡ್ತಾಯಿದ್ನಂತೆ. ಮತ್ತು ಭಾಳ ವಲ್ಗರಾಗಿ ಅವರು ಯಾರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಬೈತಾ ಇದ್ನಂತೆ. ಭಾಳ ಫಿಲ್ತಿ ಲ್ಯಾಂಗ್ವೇಜಲ್ಲಿ ಬೈತಾ ಇದ್ನಂತೆ. ಸೊ ಪ್ಲೇಟೋ ಬಂದಂಥ ಸಂದರ್ಭದಲ್ಲಿ ಆ ಹುಡುಗ ಇದ್ದಾನೆ ಅಂದರೆ ಯಾರೂ ಅಲ್ಲಿ ಹತ್ರನೇ ಬರ್ತಿರ್ಲಿಲ್ಲ ಅಂತೆ, ಭಾಳಷ್ಟು ತುಂಟ ಅಂತೆ. ಪ್ಲೇಟೋ ಬಂದಾಗ ಪ್ಲೇಟೋಗೂ ಹಾಗೆ ಮಾಡಿದ್ರಂತೆ ಅದು ಅಂತೇಳಿ. ಪ್ಲೇಟೋ ಏನು ಮಾಡಿದ್ರೆ ಅಂತ ಹುಡುಗಂಗೆ ಏನೂ ಮಾತಾಡಿಸ್ಲಿಲ್ಲಂತೆ, ಏನೂ ಮಾಡಲಿಲ್ಲಂತೆ. ಅವ್ರ ಮನೆಗೆ ಹುಡುಕೊಂಡು ಹೋಗಿ ಅವ್ರ ತಂದೆ ತಾಯಿಗೆ ಹುಡುಕೊಂಡು ಹೋಗಿ ತಂದೆ ತಾಯಿಗೆ ಬುದ್ಧಿ ಹೇಳಿ ಬಂದ್ರಂತೆ. ವಾಪಸ್ ಬಂದಾಗ ದಾರಿಯಲ್ಲಿದ್ದವ್ರು ಕೇಳಿದ್ರಂತೆ, ಅಲ್ಲ ಸ್ವಾಮಿ ಇದೇ ಕೆಲಸ ನೀವು ಮಗುಗೆ ಮಾಡ್ಬೋದಿತ್ತಲ್ಲ ಅಂಥೇಳಿ. ಆಗ ಅವ್ರು ಹೇಳಿದ್ರಂತೆ, ಮಗುಗೆ ಮಾಡಿ ಏನು ಉಪಯೋಗ ಇಲ್ಲ, ಫಸ್ಟು ರಿಪೇರಿ ಮಾಡಬೇಕಾಗಿರೋದು ಯಾರನ್ನ ಅಂದರೆ ತಂದೆ ತಾಯಿನ. ತಂದೆ ತಾಯಿ ಸರಿ ಇದ್ದರೆ ಆ ಮಗು ಇವತ್ತು ದಾರಿಯಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಬೈತಿರಲಿಲ್ಲ, ಕಲ್ಲೆಸಿತಿರಲಿಲ್ಲ, ಮರಳೆಸಿತಿರಲಿಲ್ಲ. ಹಾಗಾಗಿ ನಾನು ಫಸ್ಟು ತಂದೆ ತಾಯಿಗೆ ಬುದ್ಧಿ ಹೇಳಿದ್ದೀನಿ ಅಂತೇಳಿ. ನಾನು ಯಾಕೆ ತಂದೆ ತಾಯಿಗೆ ಹೇಳಿದೆ ಅಂದರೆ ಭಾಳಷ್ಟು ನಮ್ಮ ಮನೆಗಳಲ್ಲಿ ಸರಿಯಾದಂಥ ಒಂದು ಮೌಲ್ಯ ಕಲಿಸಿದರೆ, ಮನೆಯಲ್ಲಿ ಒಳ್ಳೆತನ ಕಲಿಸಿದರೆ ಇನ್ಯಾವುದು ಕೂಡ ತಂದೆ ತಾಯಿಗಳು ಎದುರ ಅವಶ್ಯಕತೆ ಇಲ್ಲ. ಯಾಕೆ ಅಂತೇಳಿದರೆ ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ ಅಂತೇಳಿದರೆ ನನಗೂ ಕೂಡ ನನ್ನ ತಂದೆ ತಾಯಿ ಒಬ್ಬ ರೈತನಾಗಿ ನನ್ನ ತಾಯಿಯವರು ನನಗೇನು ಒಳ್ಳೆತನ ಕಲಿಸಿದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ನಿಂತಿದ್ದೀವಿ. ಹಾಗಾಗಿ ಅವರ ಒಂದು ಒಳ್ಳೆಯ ಮಾರ್ಗದರ್ಶನ ಇದೆಯಲ್ಲ, ಈ ಜಗತ್ತಿನಲ್ಲಿ ಮಕ್ಕಳು ಒಂದು ಅರ್ಥ ಮಾಡ್ಕೋಬೇಕು. ನೀವು ಯಾವ ದೇವರು ನಂಬ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಆದರೆ ನನ್ನ ಪ್ರಕಾರ ತಂದೆ ತಾಯಿಗಳಿಗಿಂತ ಮಿಗಿಲಾದಂಥ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಾಗಿ ತಂದೆ ತಾಯಿಗಳಿಗೆ ಯಾರು ಗೌರವ ಕೊಡ್ತೀರಾ, ತಂದೆ ತಾಯಿಗಳನ್ನು ಯಾರು ಪ್ರೀತಿಸ್ತೀರಾ, ಅವರು ನಿಜವಾಗಲೂ ಕೂಡ ನೀವು ಸಾಧನೆ ಮಾಡ್ತೀರಾ. ಅದು ಮೊದಲನೇದಾಗಿ ನನ್ನ ಮಕ್ಕಳಿಗೆ ಹೇಳೋದಿಷ್ಟೇ, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ತಂದೆ ತಾಯಿಗಳನ್ನು ಗೌರವಿಸ್ಬೇಕು, ತಂದೆ ತಾಯಿಗಳನ್ನು ಪ್ರೀತಿಸ್ಬೇಕು. ಎರಡನೇದು, ನಿಮ್ಮ ಮಕ್ಕಳಾಗಿರ್ತಕ್ಕಂಥವ್ರು ಒಳ್ಳೆಯ ಗುರಿಯನ್ನು ಜೀವನದಲ್ಲಿ ಹಾಕ್ಕೊಳ್ಳಿ. ಗುರಿ ಎಷ್ಟು ಮುಖ್ಯನೋ ದಾರಿನೂ ಅಷ್ಟೇ ಮುಖ್ಯ. ನಾವೇನು ಮಾಡ್ತೀವಿ ಅಂದರೆ ಗುರಿ ಮಾತ್ರ ಒಳ್ಳೇದು ಹಾಕ್ಕೊಳ್ತೀವಿ. ಎಷ್ಟೋ ಮಕ್ಕಳು ಏನು ಮಾಡ್ತಾರೆ ಅಂದರೆ ಐ ವಾಂಟ್ ಟು ಬಿಕಮ್ ಎನ್ IAS ಆಫೀಸರ್, ಐ ವಾಂಟ್ ಟು ಬಿಕಮ್ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಇಂಜಿನಿಯರ್ ಅಂತೇಳಿ ದೇ ವಿಲ್ ಸೆಟ್ ದ ಗೋಲ್, ಬಟ್ ದೇ ವಿಲ್ ಫೇಲ್ ಇನ್ ಸೆಲೆಕ್ಟಿಂಗ್ ದ ರೂಟ್ಸ್. ಗುರಿ ಎಷ್ಟು ಮುಖ್ಯನೋ ದಾರಿನೂ ಅಷ್ಟೇ ಮುಖ್ಯ, ಗೋಲ್ ಎಷ್ಟು ಮುಖ್ಯನೋ ಪಾತ್ರ ಕೂಡ ಅಷ್ಟೇ ಮುಖ್ಯ. ನಾನು ಒಳ್ಳೆ ದಾರಿಲಿ ಹೋಗ್ತೀನಿ ಅಂದರೆ ಅದಕ್ಕೆ ಒಂದೇ ದಾರಿ, ಕೆಟ್ಟ ದಾರಿಲಿ ಹೋಗ್ತೀನಿ ಅದಕ್ಕೆ 10 ದಾರಿ. ಬಟ್ ನಾವು ಏನು ಮಾಡಬೇಕಂದ್ರೆ ಅಟ್ ದ ರೈಟ್ ಟೈಮ್, ಅಟ್ ದ ರೈಟ್ ಏಜ್ ವಿ ಹ್ಯಾವ್ ಟು ಸೆಲೆಕ್ಟ್ ರೈಟ್ ಪಾತ್.
ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಏಜ್ ಇಫ್ ಯು ಸೆಲೆಕ್ಟ್ ರಾಂಗ್ ಪಾತ್ ನಾವು ವಿ ವಿಲ್ ರೀಚ್ ಇನ್ ದಿ ಡೆಸ್ಟಿನೇಷನ್. ಎಲ್ಲಿಗೆ ಹೋಗ್ತೀವಿ ಅಂದರೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರಿ ಒಳ್ಳೆ ಹಾಕ್ಕೊಳ್ಳಿ, ಒಳ್ಳೆ ದಾರಿ ಇಟ್ಕೊಳ್ಳಿ, ಮತ್ತು ನಂಬಿಕೆ ಬಹಳ ಮುಖ್ಯ. ಫೇತ್ ಅಂತ ಏನು ಕರಿತೀವಿ ಅದು ಭಾಳ ಮುಖ್ಯ. ನಾವು ದೇವ್ರನ್ನ ನಂಬದೇ ಇದ್ದರೂ ಕೂಡ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು, ನಮ್ಮನ್ನು ನಾವು ನಂಬಬೇಕು. ಆ ಒಂದು ನಂಬಿಕೆಯನ್ನು ಇಟ್ಕೊಳ್ಳಿ. ಮತ್ತು ಪಾಸಿಟಿವ್ನೆಸ್ ಏನಿರುತ್ತೆ ಅದು ಭಾಳ ಮುಖ್ಯ. ಯಾವತ್ತೂ ಕೂಡ ಪಾಸಿಟಿವ್ ಥಾಟ್ಸ್ ಏನಿರುತ್ತೆ, ಪಾಸಿಟಿವ್ ಥಿಂಕಿಂಗ್ ಏನಿರುತ್ತೆ ಅದು ಭಾಳ ಮುಖ್ಯ. ಮಕ್ಕಳಿರ್ತಕ್ಕಂಥವ್ರು ನೀವೆಲ್ಲ ಗಮನಿಸಬೇಕು. ನಾನು ಜಸ್ಟು ಮ್ಯಾಥ್ಸಲ್ಲಿ ನಾನು ಲೈಫಲ್ಲಿ ಥಿಯರಿನಲ್ಲಿ ನಾನು ಅಡಾಪ್ಟ್ ಮಾಡ್ಕೊಂಡಿರೋದು ಇಷ್ಟೇ. ಪ್ಲಸ್ನ ನಾವು ಯಾವತ್ತೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಪಾಸಿಟಿವ್ಗೆ ಇಂಡಿಕೇಟ್ ಮಾಡ್ತೀವಿ. ಮಕ್ಕಳಿದ್ದವ್ರಿಗೆ ಗೊತ್ತಿರ್ಬೋದು. ಮೈನಸ್ಸನ್ನು ನೆಗೆಟಿವ್ಗೆ ಇಂಡಿಕೇಟ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಅಂದ್ಕೊಂಡಿರೋದು ಏನಂದೇಳಿ ನನ್ನ ಲೈಫಲ್ಲಿ ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ವಾಟ್, ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ವಾಟ್, ಪ್ಲಸ್ ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ವಾಟ್, ನೈಸ್. ಪ್ಲಸ್ ಅಂದರೆ ಅದನ್ನು ಪಾಸಿಟಿವ್ ಅಂತ ಕರಿತೀವಿ. ಅದನ್ನೇ ಪ್ಲಸ್ ಅಂದರೆ ಯಾವುದನ್ನು ಮಾಡಬೇಕು ಅದು ಸರಿಯಾಗಿ ಮಾಡಿದರೆ ನಮ್ಗೆ ರಿಸಲ್ಟ್ ಕೂಡ ಏನು ಬರುತ್ತೆ, ಪ್ಲಸ್ಸೇ ಸಿಗುತ್ತೆ. ಮೈನಸ್ ಅಂದರೆ ನೆಗೆಟಿವಿಟಿ, ಅದನ್ನು ಮಾಡಬಾರ್ದು. ಯಾವುದನ್ನು ಮಾಡಬಾರ್ದು ಅದನ್ನು ಮಾಡದೇ ಇದ್ದರೂ ಕೂಡ ಅವಾಗಲೂ ಏನು ರಿಸಲ್ಟ್ ಬರುತ್ತೆ, ಪ್ಲಸ್ಸೇ ಬರುತ್ತೆ. ಹಾಗಾಗಿ ಜೀವನದಲ್ಲಿ ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ಅದು ಪಾಸಿಟಿವ್ ಥಾಟ್ಸ್ ಇರಬೇಕು, ನೆಗೆಟಿವಿಟಿನ ಬಿಡಬೇಕು. ಎಷ್ಟೋ ಮಕ್ಕಳು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹಳ್ಳಿಯಿಂದ ಬಂದಿದ್ದೇವೆ, ನಮ್ಮ ತಂದೆ ತಾಯಿ ಬಡವರಿದ್ದಾರೆ. ಆವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ಬಡತನ ಅನ್ನುವಂಥದ್ದು ಯಾವುದೇ ಸಾಧನೆಗೆ ಅಡ್ಡಿ ಇಲ್ಲ. ಬಟ್ ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿರೋದು ಬಡತನ ಅಂತ ಏನು ಕರಿತೇವೆ ಅದು ಇಟ್ ಈಸ್ ಎ ಗಿಫ್ಟ್. ಬಡತನ ಮನುಷ್ಯನಿಗೆ ಯಾವತ್ತೂ ಕೂಡ ವರ, ಅದು ನನ್ನ ಪ್ರಕಾರ ಶಾಪ ಅಲ್ಲ. ಬಟ್ ನಾವೇನು ಮಾಡ್ಕೊಳ್ತೀವಿ, ಬಡತನನ ಶಾಪ ಅಂದ್ಕೊಳ್ತೀವಿ. ಅದು ತಪ್ಪು. ನಾವು ಬಡವರಿದ್ದೀವಿ ಅಂತೇಳಿದರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ ಬಡತನ ಇದ್ದರೆ ಮಾತ್ರ ನಾವೇನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಡತನ ಯಾವತ್ತೂ ಕೂಡ ಶಾಪ ಅಲ್ಲ, ಬಡತನ ವರ ಅಂತ ಅಂದ್ಕೋಬೇಕು. ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವರಾಗಿ ಸಾಯುವುದು ತಪ್ಪು. ಹಾಗಾಗಿ ಬೀಳುವುದು ತಪ್ಪಲ್ಲ, ಆದರೆ ಬಿದ್ದಲ್ಲಿಯೇ ಬೀಳುವುದು ತಪ್ಪು. ತಪ್ಪು ಮಾಡೋದು ಸಹಜ, ಆದರೆ ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ಮಕ್ಕಳಾಗಿರ್ತಕ್ಕಂಥವ್ರು ಪಾಸಿಟಿವ್ ಥಾಟ್ಸನ್ನು ರೂಢಿಸ್ಕೊಳ್ಳಿ, ಒಳ್ಳೆಯ ಗುರಿ ಹಾಕ್ಕೊಳ್ಳಿ. ಒಳ್ಳೆಯ ಟೀಚರ್ಸ್ಗೆ ನೀವು ಯಾವತ್ತೂ ಕೂಡ ಗೌರವ ಕೊಡಬೇಕು, ಅವ್ರಿಗೆ ವಿಧೇಯರಾಗಿರಬೇಕು. ಒಳ್ಳೆಯ ಶಿಕ್ಷಣವನ್ನು ಪಡೆಯುವ ಮೂಲಕ ನಿಮ್ಮ ಬದುಕನ್ನೂ ಕೂಡ ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತೇಳಿ ಇಷ್ಟೊತ್ತು ಕೂಡ ನನ್ನ 2 ಮಾತುಗಳನ್ನು ಆಲಿಸಿದ್ದಕ್ಕೆ, ರಾತ್ರಿ 10:30 ಆಗಿದ್ದರೂ ಕೂಡ ಮಾತನ್ನು ಆಲಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.